ಆದ್ರೆ ನೆನ್ಪಿಟ್ಕೊಳ್ಳಿ, ಸಂಗೊಳ್ಳಿ ರಾಯಣ್ಣ ಏನ್ ಹೇಳ್ತಾನೆ ಗೊತ್ತಾ? ರಾಯಣ್ಣ ಹೇಳ್ತಾನೆ, ಏ ಹಡ್ಸಿ ಮಕ್ಕಳ, ನಾ ಹಾಲ್ ಮತ್ತ ಕೊಟ್ಟಿನ್ಲೆ, ಹಾಲ್ ಕೆಟ್ಟ ಕೆಡ್ತದ, ನಾವೆಂದೂ ಕೆಡಂಗಿಲ್ಲ, ನಾವ್ ದೇಶದ್ರೋಹ ಮಾಡಂಗಿಲ್ಲ. ಚೆನ್ನವ್ವ ನನ್ನ ಮಗ ಅಂತ ಕರ್ದಾಳ, ನಾ ಅವಳನ್ನ ಅವ್ವ ಅಂತ ಕರ್ತೀನಿ, ನಾ ಬೇಕಾದ್ರೂ ಅವಳಿಗಾಗಿ ಕಲ್ಲಿಗೆ ಇರ್ತೀನಿ. ಆದ್ರೆ ನೀವು ದೇಶಘಾತಿ ನನ್ನ ಕಾಲಿಗೆ ನನ್ನ ಕಾಲಾಗಿರೋ ಕೆರಕ್ಕಿಂತ ಕಡಿ ಐತೆ ಅನ್ನೋದು ಅರ್ಥ ಮಾಡ್ಕೊಳ್ರಿ ಅಂತ ಸವಾಲ್ ಹಾಕ್ತಾ ಸಂಗೊಳ್ಳಿ. ಇಡೀ ದೇಶದ ಇತಿಹಾಸದಲ್ಲಿ ನನ್ನ ದೇಶವನ್ನ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ಆಳೋದಲ್ಲ, ನನ್ನೂರಿನ ಕಿತ್ತೂರಿನ ತಾಯಿ ಚೆನ್ನಮ್ಮ ಆಳ್ಬೇಕು ಅಂತ ಅವಳಿಗಾಗಿ ಯುದ್ಧ ಮಾಡಿದವರು ಯಾರಾದ್ರೂ ಇದ್ರೆ ಸಂಗೊಳ್ಳಿ ರಾಯಣ್ಣ. 10 ವರ್ಷದ ಹಿಂದೆ ಎಲ್ಲಾ ಕಡೆ ಕನಕದಾಸರ ಜಯಂತಿ ಕಾರ್ಯಕ್ರಮ ಆಗ್ತಾ ಇತ್ತು. ಆದ್ರೆ ಸಂಗೊಳ್ಳಿ ರಾಯಣ್ಣ ಅನ್ನೋ ಒಬ್ಬ ವೀರ ಇದ್ದಾನೆ, ಅವನ ಹೆಸರಲ್ಲಿ ಈ ತರ ಎಲ್ಲ ಕಡೆ ಕಾರ್ಯಕ್ರಮ ಮಾಡಬೇಕು ಅನ್ನೋ ಜಾಗೃತಿ ಇರಲಿಲ್ಲ. ಇವತ್ ಕಿರಣ್ ನಿಮ್ಮೂರಿಗೆ ಬಂದೊಂದು ಕಾರ್ಯಕ್ರಮ ಮಾಡಿದ್ದಾನೆ, ಆ ತರ ಅವತ್ತು ಎಲ್ಲ ಕಡೆ ಮಾಡ್ತಾ ಇರಲಿಲ್ಲ. 10 ವರ್ಷದಿಂದ ಸಿನಿಮಾನೂ ಬಂದಿರಲಿಲ್ಲ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಏನು? ನಾನು ಪುಸ್ತಕಗಳನ್ನು ಹುಡುಕ್ತಾ ಹೋದೆ. 1995ನೇ ಇಸ್ವಿಲಿ ಕರ್ನಾಟಕ ಸರ್ಕಾರ ರಾಯಣ್ಣನ ಬಗ್ಗೆ ಅಧ್ಯಯನ ಮಾಡಿ ಒಂದು ಪುಸ್ತಕ ತಂದಿದೆ. ಆದ್ರೆ ಎಷ್ಟೋ ಪುಸ್ತಕಗಳನ್ನ ಹುಡುಕ್ದಾಗ್ಲೂ ನನಗೆ ಸಮಾಧಾನ ಆಗ್ಲಿಲ್ಲ. ಯಾಕೆಂದ್ರೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ, ಅವನ ಚರಿತ್ರೆಯ ಬಗ್ಗೆ, ಅವನ ಇತಿಹಾಸದ ಬಗ್ಗೆ ದಾಖಲೆ ಮಾಡಿದ್ದವ್ರು ಯಾರು ಅಂದ್ರೆ ಬ್ರಿಟಿಷರು. ಆ ಬ್ರಿಟಿಷ್ ದಾಖಲೆ ಒಳಗಡೆ ರಾಯಣ್ಣ ಯಾರು? ಸಂಗೊಳ್ಳಿ ರಾಯಣ್ಣ ಒಬ್ಬ ದರೋಡೆಕೋರ. ಬ್ರಿಟಿಷ್ ಇತಿಹಾಸದಲ್ಲಿ ಸಂಗೊಳ್ಳಿ ರಾಯಣ್ಣ ಒಬ್ಬ ಗುಡ್ಡಗಳಲ್ಲಿ ಅವತಿಟ್ಕೊಂಡು ಓಡಾಡುವಂತ ಒಬ್ಬ ವ್ಯಕ್ತಿ. ಬ್ರಿಟಿಷರು ಬರೆದ ಇತಿಹಾಸದಲ್ಲಿ ಸಂಗೊಳ್ಳಿ ರಾಯಣ್ಣ ಅವನೊಬ್ಬ ಲೂಟಿಕೋರ. ಭಂಡಾರಿ ಬಾಪು ತರದ ದರೋಡೆಕೋರನ ಜೊತೆಗೆ ಇಟ್ಕೊಂಡು ತಿರುಗ್ತಾ ಇರುವಂತ ಲೂಟಿಕೋರ. ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಇತಿಹಾಸದಲ್ಲಿ ಅವನೊಬ್ಬ ದೇಶದ್ರೋಹಿ, ರಾಜದ್ರೋಹಿ. ಅದೆಲ್ಲ ನೋಡಿ ಬೇಸರ ಆದಾಗ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗಿ ಬೆಳಗಾವಿ ಭಾಗದಲ್ಲಿ ಹಾಡ್ತಾ ಇದ್ದಂತ ಲಾವಣಿಕಾರರು, ಡೊಳ್ಳಿನ ಪದಕಾರರುಗಳ ಹಾಡುಗಳನ್ನ ಸಂಗ್ರಹ ಮಾಡಿದ್ವಿ. ಆ ಸಂಗ್ರಹ ಮಾಡಿದಾಗ ನಮಗೆ ಗೊತ್ತಾದ್ದೇನು ಅಂತಂದ್ರೆ, ಸಂಗೊಳ್ಳಿ ರಾಯಣ್ಣ ಇವತ್ತಿಗೂ ಆಡ್ತಿರಲ್ಲ, ಹುಲಿಯು ಹುಟ್ಟಿತು ಕಿತ್ತೂರ ನಾಡಾಗ, ಹಾಡು ಕಟ್ಟಿ ಹಾಡಿದ್ರು ರಾಯಣ್ಣನ. ನಮ್ಮ ಇತಿಹಾಸಕಾರರು ಅದನ್ನ ಮರ್ತಿದ್ರು, ಪುಸ್ತಕ ಬರೆದವ್ರು ಮರ್ತಿದ್ರು. ಸಂಗೊಳ್ಳಿ ರಾಯಣ್ಣನ ಹಾಡು ಕಟ್ಟಿ ಹಾಡಿದವ್ರು ಯಾರು? ಇವತ್ತು ರಾಯಣ್ಣ ರಾಷ್ಟ್ರವ್ಯಾಪಿ, ಅವನಿಗೆ ಗೌರವಕ್ಕೆ ಪಾತ್ರ ಆಗಿದ್ದಾನೆ. ಬಹಳಷ್ಟು ಜನ ಹೇಳಿದ್ರು 10 ವರ್ಷದಿಂದ ನಿಕೇತ್ ರಾಜಿಂದ ಭಾಷಣ ಮಾಡಿದ್ರು, ನಿಕೇತ್ ರಾಜಿಂದ ಇದಾಯ್ತು. ಅಲ್ಲ, 225 ವರ್ಷಗಳ ಹಿಂದೆ ಹುಟ್ಟಿದ್ದ ರಾಯಣ್ಣನನ್ನ 225 ವರ್ಷಗಳ ಕಾಲ ಉಳಿಸಿದ್ದು ಯಾರು ಅಂತಂದ್ರೆ ನಮ್ಮ ಹಳ್ಳಿಗಾಡಿನ ಅನಕ್ಷರಸ್ಥ ಜನ ರಾಯಣ್ಣನ ಬಗ್ಗೆ ಹಾಡು ಕಟ್ಟಿ ಹಾಡಿ ಹಾಡಿ ಲಾವಣಿಗಳನ್ನ ಹಾಡಿ ಡೊಳ್ಳಿನ ಪದಗಳನ್ನ ಹಾಡಿ ರಾಯಣ್ಣನನ್ನ ಉಳಿಸಿದ್ರು. ಅವರು ಉಳಿಸಿದ್ದು ಸಂಗೊಳ್ಳಿ ರಾಯಣ್ಣನನ್ನ. ಅವರು ಉಳಿಸಿದ್ದು ರಾಯಣ್ಣನನ್ನು ನಾವು ತಗೊಂಡು ಬಂದು ನಿಮಗೆಲ್ಲ ಹೇಳಿದ್ವಿ ಅಷ್ಟೇ. ಆ ರಾಯಣ್ಣನ ಬಗ್ಗೆ ಹಾಡಬೇಕಾದ್ರೆ ಆ ಸಂಗ್ರಹಗಳನ್ನು ಮಾಡ್ತಾ ಮಾಡ್ತಾ ಎಷ್ಟು ನೋವಾಗ್ತಿತ್ತು ನಮ್ಗೆ ಅಂತಂದ್ರೆ, ನನಗೆ ಇನ್ನೊಂದು ಹೆಮ್ಮೆ ಇದೆ. ಏನ್ ಗೊತ್ತಾ? ನಾಲ್ವಡಿ ಕೃಷ್ಣರಾಜ ಒಡೆಯರ್, ಈ ನಾಡು ಕಂಡ ಮಹಾರಾಜ, ಬಹಳಷ್ಟು ಜನಪರವಾಗಿ ಕೆಲಸ ಮಾಡಿದ್ದಾರೆ. ಅದೇ ತರ ಅನೇಕ ಮೈಸೂರು ಅರಸರಿದ್ದಾರೆ, ಅನೇಕ ಜನ ಸುಲ್ತಾನರಿದ್ದಾರೆ, ಅನೇಕ ಜನ ಹೋರಾಟಗಾರರಿದ್ದಾರೆ. ಆದ್ರೆ ಅವರೆಲ್ಲರ ಇತಿಹಾಸಗಳನ್ನ ಆಸ್ಥಾನದಲ್ಲಿದ್ದಂತ ಆಸ್ಥಾನ ಕವಿಗಳು ಬರೆದ್ರು. ಆದ್ರೆ ಅವ್ರು ಯಾರು ಕೂಡ ಲಾವಣಿಗಳಾಗ್ಲಿಲ್ಲ, ಅವ್ರು ಯಾರು ಕೂಡ ಸಾಮಾನ್ಯರವ್ರ ಬಗ್ಗೆ ಕತೆ ಕಟ್ಟಿ ಹಾಡ್ಲಿಲ್ಲ. ಬಹುಶಃ ನನಗನ್ಸುತ್ತೆ ಇಡೀ ಕರ್ನಾಟಕದಲ್ಲಿ ಜನಸಾಮಾನ್ಯರು ಕತೆ ಕಟ್ಟಿ ಅವನನ್ನ ಹಾಡಿ 100 ವರ್ಷ ಉಳಿಸಿದ್ರೆ ಅವನು ದೊರೆ ಮಗ ಅಲ್ಲ, ಚಕ್ರವರ್ತಿ ಅಲ್ಲ, ರಾಜಾದಿರಾಜರ ವಂಶದಲ್ಲಿ ಹುಟ್ಟಲಿಲ್ಲ, ಬೇಕಾದಷ್ಟು ಖಜಾನೆ ಇರಲಿಲ್ಲ, ಅವನ ಹತ್ರ ದುಡ್ಡಿರ್ಲಿಲ್ಲ, ಆಸ್ತಿ ಇರಲಿಲ್ಲ. ನಮ್ಮ ನಿಮ್ಮಂತೆ ಒಬ್ಬ ಸಾಮಾನ್ಯ ಕುರಿಗಾಹಿಯ ಹೊಟ್ಟೆ ಒಳಗಡೆ ಹುಟ್ಟಿದ ಕುರಿ ಕಾಯುವಂತ ರೋಗಣ್ಣನವರ ಕುಟುಂಬದಲ್ಲಿ ಹುಟ್ಟಿದ ಸಂಗೊಳ್ಳಿ ರಾಯಣ್ಣ ಈ ದೇಶದೊಳಗೆ ಇತಿಹಾಸ ಅದ. ಈ ಇತಿಹಾಸವನ್ನು ಭಾರತ ಮರೆಯೋಕ್ ಸಾಧ್ಯ ಇಲ್ಲ. ನಾನು ಹುಬ್ಬಳ್ಳಿಗೆ ಹೋಗ್ತಾ ಇದ್ದೆ. ಹುಬ್ಬಳ್ಳಿ ಒಳಗಡೆ ಒಂದು ರಸ್ತೆ ಇದೆ. ಆ ರಸ್ತೆ ಏನು ಗೊತ್ತಾ? ಆ ರಸ್ತೆ ಹೆಸರು ವಡ್ಡರ ಯಲ್ಲಣ್ಣ ಮಾರ್ಗ ಅಂತ ಒಂದು ರಸ್ತೆ ಇದೆ. ವಡ್ಡರ ಯಲ್ಲಣ್ಣ ಮಾರ್ಗ
ನಾನು ಯಾರು ಒಡ್ರೆ ಎಲ್ಲಣ್ಣ ಅಂತ ಇತಿಹಾಸ ಹುಡುಕ್ದೆ. ಕಡೆಗೆ ನನಗೆ ಲಾವಣಿಯಲ್ಲಿ ಸಿಕ್ತು ಒಡ್ಡರ ಎಲ್ಲಣ್ಣ ಯಾರು ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟನಾದ್ರೆ ಸಂಗೊಳ್ಳಿ ರಾಯಣ್ಣನಿಗೋಸ್ಕರ ಪ್ರಾಣ ಕೊಡಕ್ ನಿಂತಿದ್ದವನು ಒಡ್ಡರ ಎಲ್ಲಣ್ಣ. ಬೋವಿ ಸಮಾಜಕ್ಕೆ ಸೇರಿದವು. ಸಂಗೊಳ್ಳಿ ರಾಯಣ್ಣನ ಜೊತೆ ಅನೇಕ ಜನ ವಾಲ್ಮೀಕಿಗಳು ಹೋರಾಟ ಮಾಡಿದ್ರು. ಸಂಗೊಳ್ಳಿ ರಾಯಣ್ಣನ ಜೊತೆ ಅನೇಕ ಜನ ದಲಿತರು ಹೋರಾಟ ಮಾಡಿದ್ರು. ನಿಮಗೆ ಆಶ್ಚರ್ಯ ಆಗುತ್ತೆ, ಸಂಗೊಳ್ಳಿ ರಾಯಣ್ಣನ ಜೊತೆ ಅನೇಕ ಜನ ಮುಸಲ್ಮಾನರು ಕಿತ್ತೂರಿನ ಸಂಸ್ಥಾನದ ಸ್ವಾಭಿಮಾನಕ್ಕೋಸ್ಕರ ಹೋರಾಟ ಮಾಡಿ ಪ್ರಾಣ ಕೊಡಕ್ ತಯಾರಾಗಿದ್ರು, ಪ್ರಾಣ ಕೊಟ್ಟಿದ್ರು. ಇದು ಇತಿಹಾಸ. ರಾಯಣ್ಣ ಎಲ್ಲಾ ಜನರ ನಾಯಕನಾಗಿ ಬೆಳೆದಿದ್ದ. ಸಂಗೊಳ್ಳಿ ರಾಯಣ್ಣ ಯಾಕೆ ಉಳಿದಿದ್ದಾನೆ ಅಂತಂದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಸಂಗೊಳ್ಳಿ ರಾಯಣ್ಣ ಯಾತಕ್ಕಾಗಿ ಉಳಿದಿದ್ದಾನೆ ಅಂತಂದ್ರೆ ಇತಿಹಾಸದಲ್ಲಿ ಅನೇಕ ಜನ ರಾಜರು ಯುದ್ಧ ಮಾಡಿದ್ರು, ಅನೇಕ ಜನರು ಬ್ರಿಟಿಷರ ವಿರುದ್ಧ ಸಂಗ್ರಾಮ ಮಾಡಿದ್ರು. ಆದ್ರೆ ಅನೇಕ ಜನರೆಲ್ಲರೂ ಕೂಡ ಯಾಕೆ ಸಂಗ್ರಾಮ ಮಾಡಿದ್ರು, ಯಾಕೆ ಯುದ್ಧ ಮಾಡಿದ್ರು ಅಂತಂದ್ರೆ ನನ್ನ ಆಸ್ತಿಯ ವಾರಸುದಾರ ನನ್ನ ಮಗನೇ ಆಗಬೇಕು ಅಂತಿತ್ತು. ನನ್ನ ರಾಜ್ಯನ ನಾನು ಉಳಿಸ್ಕೊಳ್ಬೇಕು ಅಂತ ಹೋರಾಟ ಮಾಡಿದ್ರು. ಆದ್ರೆ ಬಹುಶಃ ಇಡೀ ಭಾರತದ ಚರಿತ್ರೆ ಒಳಗಡೆ ಕೆಲವರು ಇದ್ದಾರೆ, ಆದ್ರೆ ಇಂಥವ್ರು ಬಹಳ ಕಡಿಮೆ ಸರ್, ಬಹಳ ಕಡಿಮೆ. ಇಡೀ ದೇಶದ ಇತಿಹಾಸದಲ್ಲಿ ನನ್ನ ದೇಶವನ್ನ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾ ಆಳೋದಲ್ಲ, ನನ್ನೂರಿನ ಕಿತ್ತೂರಿನ ತಾಯಿ ಚೆನ್ನಮ್ಮ ಆಳ್ಬೇಕು ಅಂತ ಅವಳಿಗಾಗಿ ಯುದ್ಧ ಮಾಡಿದವನು ಯಾರಾದ್ರೂ ಇದ್ರೆ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಯಾಕೆ ಮುಖ್ಯ ಆಗ್ತಾನೆ ಅಂದ್ರೆ ತನಗೆ ರಾಜತ್ವ ಬೇಕು ಅಂತ ಅವನು ಹೋರಾಟ ಮಾಡಿದ್ದಲ್ಲ, ತನ್ನ ಮಕ್ಕಳಿಗೆ ರಾಜ್ಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡಿದ್ದಲ್ಲ, ಕಿತ್ತೂರು ರಾಣಿಯ ಚೆನ್ನಮ್ಮನ ಬೇರೆಯವರು ಆಳಬಾರದು ಅಂತ ಹೋರಾಟ ಮಾಡಿದ್ದು ಸಂಗೊಳ್ಳಿ ರಾಯಣ್ಣ. ಕಿತ್ತೂರು ರಾಣಿ ಚೆನ್ನಮ್ಮ ಆ ಸಾಮ್ರಾಜ್ಯ ಮಣ್ಪಾಲಾಯ್ತು. ಯಾರಿಂದಾಗಿ ಮಣ್ಪಾಲಾಯ್ತು? ನಾನು ನನ್ನ ಮಾಧ್ಯಮ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಚೆನ್ನಮ್ಮನ ಸಾಮ್ರಾಜ್ಯ ಹಸಿದವರಿಂದ, ಬಡವರಿಂದ, ದುಃಖಿತರಿಂದ ಮಣ್ಣಪಾಲಾಗ್ಲಿಲ್ಲ. ಅಮಟೂರು ಬಾಳಪ್ಪನಂತವರು, ಸಂಗೊಳ್ಳಿ ರಾಯಣ್ಣನಂತವರು ಆ ರಾಜ್ಯದಿಂದ ಯಾವುದೇ ಸವಲತ್ತನ್ನು ಪಡೆದವರಾಗಿರ್ಲಿಲ್ಲ. ಅಂದ್ರೆ ಆ ಖಜಾನೆಯಲ್ಲಿ ಯಾವತ್ತೂ ಅವರು ಪಾಲು ಕೇಳಿದ್ದವರಲ್ಲ. ಅವತ್ ಯಾರೆಲ್ಲ ಹೋರಾಟ ಮಾಡಿದ್ರು ಅಂತಂದ್ರೆ, ಯಾರೆಲ್ಲ ಕಿತ್ತೂರಿಗೆ ಮೋಸ ಮಾಡಿದ್ರು ಅಂದ್ರೆ, ಯಾರು ಕಿತ್ತೂರಿನ ಅನ್ನವನ್ನ ತಿಂದಿದ್ರೋ, ಯಾರು ಕಿತ್ತೂರಿನ ಆಸ್ಥಾನದ ಋಣದಲ್ಲಿ ಬದುಕಿದ್ರೋ, ಯಾರು ಅಲ್ಲಿ ಕುಲಕರ್ಣಿಗಳಾಗಿ ಕೆಲಸ ಮಾಡಿದ್ರೋ, ಯಾರು ಅಲ್ಲಿ ಊರು ಗೌಡ್ರಾಗಿ ಮೆರೆದಿದ್ರು, ಊರು ಗೌಡ್ರುಗಳಾಗಿ ಮೆರೆದಿದ್ರು, ಅಧ್ಯಕ್ಷರೇ ಅವರೇ ಅವತ್ತು ಕಿತ್ತೂರು ಸಂಸ್ಥಾನಕ್ಕೆ ಮೋಸ ಮಾಡಿ. ಮಲ್ಲಪ್ಪ ಶೆಟ್ಟಿ ಹೆಸರು ಕೇಳಿದ್ವಿ. ಒಬ್ಬ ಮಲ್ಲಪ್ಪ ಶೆಟ್ಟಿ ಕಿತ್ತೂರು ಸಂಸ್ಥಾನದಿಂದ ಎಲ್ಲವನ್ನು ಪಡೆದಿದ್ದ ವ್ಯಾಪಾರಿ ಮೋಸ ಮಾಡಿ, ಅಲ್ಲಿ ಗೌಡಿಕೆ ಮಾಡಿದವರು ಮೋಸ ಮಾಡಿದ್ರು. ಆದ್ರೆ ಈ ಜನ ಇದ್ರಲ್ಲ, ಚೆನ್ನಮ್ಮನ ಜೊತೆಗೆ ನಿಂತವರು, ಅವ್ರು ಹೆಂಗಿದ್ರು ಅಂತಂದ್ರೆ ಬಹುಶಃ ಇತಿಹಾಸ ಗೊತ್ತಿರುತ್ತೆ ನಿಮಗೆಲ್ಲ. ಸಂಗೊಳ್ಳಿ ರಾಯಣ್ಣನ ಹತ್ರ ರಾತ್ರೋರಾತ್ರಿ ಬ್ರಿಟಿಷರ ಒಂದು ಆ ಗುಂಪು ಬರುತ್ತೆ. ಸಂಗೊಳ್ಳಿ ರಾಯಣ್ಣನ ಜೊತೆಗೆ ಸಂಧಾನ ಮಾಡೋದಕ್ಕಾಗಿ ಸಂಧಾನಕಾರರನ್ನು ಕಳಿಸ್ತಾರೆ. ಯಾಕೆಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಎಲ್ಲಿವರೆಗೂ ರಾಯಣ್ಣ ಕೈಯೊಳಗಡೆ ಖಡ್ಗ ಹಿಡಿದು ರಣಭೂಮಿಯಲ್ಲಿ ನಿಲ್ತಾನೋ ಅಲ್ಲಿಯವರೆಗೂ ಕಿತ್ತೂರನ್ನ ಯಾರಿಂದಲೂ ಸೋಲ್ಸಕ್ಕಾಗಲ್ಲ ಅಂತ ಗೊತ್ತಿದ್ದೆ ಬ್ರಿಟಿಷರು ಅವನ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಳ್ತಾರೆ. ನಿಂತ್ಕೊಂಡು ಅವ್ರು ಏನ್ ಕೇಳ್ತಾರೆ ಗೊತ್ತಾ? ರಾಯ, ಮಿಸ್ಟರ್ ಸಂಗೊಳ್ಳಿ ರಾಯ, ಯಾವಾಗ ನೋಡಿದ್ರು ಚೆನ್ನಮ್ಮ 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 ಅಂತಿಯಲ್ಲ, ಈ ಚೆನ್ನಮ್ಮ ನಂಬ್ಕೊಂಡ್ರೆ ನಿನಗೇನ್ ಸಿಗುತ್ತೋ? ಹೆಚ್ಚು ಅಂದ್ರೆ ನೀನು ಅವಳ ಅಂಗರಕ್ಷಕ, ಬಾಡಿಗಾರ್ಡ್. ಆದ್ರೆ ನೀನ್ ನನ್ ಜೊತೆ ಸೇರ್ಕೋ, ಬ್ರಿಟಿಷ್ ಸಾಮ್ರಾಜ್ಯದ ಜೊತೆ ಕೈ ಜೋಡಿಸು. ನೀನು ಬ್ರಿಟಿಷರ ಜೊತೆಗೆ ಕೈ ಜೋಡಿಸಿದ್ದೆ ಆದ್ರೆ ಕಿತ್ತೂರಿನ ದೇಶಘಾತಿಯನ್ನ ನಿನಗೆ ಕೊಡ್ತೀವಿ ಅಂತ ಆಶೆ ತೋರಿಸಿದ್ರು. ಆದ್ರೆ ನೆನ್ಪಿಟ್ಕೊಳ್ಳಿ, ಸಂಗೊಳ್ಳಿ ರಾಯಣ್ಣ ಏನ್ ಹೇಳ್ತಾನೆ ಗೊತ್ತಾ? ರಾಯಣ್ಣ ಹೇಳ್ತಾನೆ, ಏ ಹಡ್ಸಿ ಮಕ್ಕಳ, ನಾ ಹಾಲ್ ಮದ್ದಾಗ ಹುಟ್ಟಿನ್ಲೆ, ಹಾಲ್ ಕೆಟ್ಟ ಕೆಡ್ತದ, ನಾವೆಂದೂ ಕೆಡಂಗಿಲ್ಲ, ನಾವು ದೇಶದ್ರೋಹ ಮಾಡಂಗಿಲ್ಲ. ಚೆನ್ನವ್ವ ನನ್ನ ಮಗ ಅಂತ ಕರ್ದಾಳ, ನಾ ಅವಳನ್ನ ಅವ್ವ ಅಂತ ಕರ್ದೀನಿ, ನಾ ಬೇಕಾದ್ರೂ ಅವಳಿಗಾಗಿ ಗಲ್ಲಿಗೆ ಇರ್ತೀನಿ. ಆದ್ರೆ ನಿಮ್ ದೇಶಘಾತಿ ನನ್ನ ಕಾಲಿಗೆ ನನ್ನ ಕಾಲಾಗಿರೋ ಕೆರಕ್ಕಿಂತ ಗಡಿ ಐತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ ಅಂತ ಸವಾಲ್ ಹಾಕ್ತಾ ಸಂಗೊಳ್ಳಿ.
ಯಾರಿದನ್ನ ಬರೆದವರು? ಲಾವಣಿಕಾರರು ಹಾಡಿದ್ದು ಸರ್. ಈ ಇತಿಹಾಸವನ್ನ ದಾಖಲಿಸಿದವರು ಲಾವಣಿಕಾರರು. ಇದು ಸಂಗೊಳ್ಳಿ ರಾಯಣ್ಣ. ಆ ಕಾರಣಕ್ಕೋಸ್ಕರ, ಆ ಸ್ವಾಮಿ ನಿಷ್ಠೆಗೋಸ್ಕರ ಸಂಗೊಳ್ಳಿ ರಾಯಣ್ಣ ಬದುಕಿದ. ಜನ ತಲೆ ಮೇಲೆ ಎತ್ಕೊಂಡು ಕುಣಿದ್ರು. ಸಂಗೊಳ್ಳಿ ರಾಯಣ್ಣ ಒಬ್ಬ ಕಿತ್ತೂರಿನ ಸೇನಾನಿ. ಮೊದಲನೇ ಯುದ್ಧ ಆಯ್ತು ಕಿತ್ತೂರಿಗೂ ಮತ್ತೆ ಬ್ರಿಟಿಷರಿಗೂ, ಫಸ್ಟ್ ಆಂಗ್ಲೋ ಕಿತ್ತೂರು ವಾರ್. ಆ ಯುದ್ಧ ಆದಾಗ ಮೊದಲ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಏನಾಯ್ತು? ಕಿತ್ತೂರಿನ ಕಲಿಗಳ ಶೌರ್ಯ, ಪರಾಕ್ರಮ, ಹೋರಾಟ, ಸಾಹಸ, ಧೈರ್ಯ, ಸಾಮರ್ಥ್ಯ, ಕಿಚ್ಚು, ಕಲಿತನ ಇದನ್ನು ಕಂಡು ಬ್ರಿಟಿಷ್ ಸಾಮ್ರಾಜ್ಯ ನಡುಗೋಯ್ತು. ಅಮಟೂರ್ ಬಾಳಪ್ಪ ಯಾವ ಠಾಕ್ರೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿ ಅವತ್ತು ಬಂದು ಅಲ್ಲಿ ರಾಜ್ಯ ನಮಗೊಪ್ಪಿಸ್ಬೇಕು ಅಂತ ಬಂದು ಮಾತಾಡಕ್ ಬಂದಿದ್ನೋ, ಆ ಠಾಕ್ರೆಯ ತಲೆಯನ್ನ ಕತ್ತರಿಸಿ ಅಮಟೂರ್ ಬಾಳಪ್ಪ ಕತ್ತಿಗೆ ಚುಚ್ಕೊಂಡು ಕುಣಿದಾಡಿದ್ದ. ಸಂಗೊಳ್ಳಿ ರಾಯಣ್ಣ ಅವತ್ತು ಯೂನಿಯನ್ ಜಾಕ್ನ ಧ್ವಜಗಳನ್ನೆಲ್ಲ ಸುಟ್ಟಾಕಿದ್ದ, ಬ್ರಿಟಿಷರ ಧ್ವಜಗಳನ್ನ. ಅವತ್ತು ಚೆನ್ನಮ್ಮ ವೀರ ಕಲಿಯಾಗಿ ಮೆರೆದಿದ್ಲು. ಅದಕ್ಕೆ ಕಾರಣ ಈ ಯುವಕರು ಅವನ ಹಿಂದೆ ನಿಂತಿದ್ದು. ಆದ್ರೆ ಪ್ರೀತಿಯ ಬಂಧುಗಳೇ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಒಬ್ಬ ಸಂಗೊಳ್ಳಿ ರಾಯಣ್ಣ ಅದ್ಯಾವ ತರ ಕಿತ್ತೂರಿನ ಪರವಾಗಿ ನಿಂತ. ಅವನ ಜೊತೆ ಇದ್ದಂತ ಎಲ್ಲ ಬಿಚ್ಚುಗತ್ತಿ ಚನ್ನಬಸು ಇರ್ಬೋದು, ಗಜವೀರ ಇರ್ಬೋದು, ಇವರೆಲ್ಲ ಆಮೇಲೆ ಬಂದ್ ಸೇರ್ಕೋತಾರೆ ರಾಯಣ್ಣನ ಜೊತೆ. ಕಿತ್ತೂರು ಸಂಸ್ಥಾನ ಮಣ್ಪಾಲ ಆದ್ಮೇಲೆ ಮೊದಲ ಯುದ್ಧದಲ್ಲಿ ಕಿತ್ತೂರು ಗೆಲ್ತು, ರಾಯಣ್ಣ ಗೆದ್ದ, ಚೆನ್ನಮ್ಮ ಗೆದ್ರು. ಆದ್ರೆ ಎರಡನೇ ಯುದ್ಧ ಮತ್ತೆ ಚೆನ್ನಮ್ಮ ಎಂಥ ದೊಡ್ಡ ಮನುಷ್ಯಳು ಆಕೆ ಅಂತಂದ್ರೆ, ತನ್ನ ಶತ್ರುಗಳನ್ನ ಸೆರೆ ಹಿಡಿದಿದ್ರು. ಆ ಶತ್ರುಗಳನ್ನೆಲ್ಲ, ಅವರ ಹೆಂಡ್ರು ಮಕ್ಕಳನ್ನು ಕೂಡ ಕಿತ್ತೂರಿನ ಸೇನೆ ಹಿಡಿದು ಜೈಲಿಗೆ ಹಾಕಿತ್ತು. ಕಿತ್ತೂರು ರಾಣಿ ಚೆನ್ನಮ್ಮ ಏನ್ ಮಾಡ್ತಾರೆ ಅಂತಂದ್ರೆ, ಹೋಗ್ಬಿಟ್ಟು ಅವ್ರ ಹೆಂಡ್ರು ಮಕ್ಕಳನ್ನೆಲ್ಲ ಜೈಲಿಗೆ ಇಟ್ಟಿದ್ ತಪ್ಪು, ಅವ್ರನ್ನೆಲ್ಲ ಹಸಿವಿನಿಂದ ಕೆಡಬಾರದು, ಅವ್ರಿಗೆಲ್ಲ ಒಳ್ಳೆ ಊಟ ಕೊಡಿ ಅಂತ ಊಟ ಕೊಡಿಸಿದ್ರು. ಯಾರು ಇವ್ರ ಸಾಮ್ರಾಜ್ಯದ ಕುತ್ತಿಗೆ ಇಸ್ಕತ್ ಬಂದ್ರು, ಆ ಶತ್ರುಗಳ ಮಕ್ಕಳನ್ನ ಅವ್ರನ್ನ ಜೈಲಲ್ಲಿ ಇಡಬೇಡಿ, ಅರಮನೆಗೆ ಕಳಿಸಿ, ಮಕ್ಕಳಲ್ಲಿ ಆಟ ಆಡ್ಕೊಳ್ಳಿ ಅಂತ ಆಟ ಆಡೋಕ್ ಕಳಿಸಿದ್ರು. ಆದ್ರೆ ಒಳಗಡೆ ಇದ್ದಂತ ಮಲ್ಲಪ್ಪ ಶೆಟ್ಟಿ ತರದವರು ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲರನ್ನೂ ಕೂಡ ಮೋಸಗೊಳಿಸಿ ಬ್ರಿಟಿಷರು ಕೊಟ್ಟಿದ್ದ ಎಂಜಲಿನ ಆಸೆಗೆ ಅವತ್ತು ಬಲಿಬಿದ್ದು, ಯಾವ ತುಪಾಕಿ, ಪಿರಂಗಿ, ಮದ್ದು, ಗುಂಡುಗಳು ಆ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಬಂದಂತ ಸಾವಿರಾರು ಜನ ಸೈನಿಕರನ್ನ ಬಗ್ಗು ಬಡಿಯುತ್ತೆ ಅಂತ ಕಿತ್ತೂರು ಸಂಸ್ಥಾನ ನಂಬಿತ್ತು. ಆ ಪಿರಂಗಿ ಒಳಗಡೆ ಸಗಣಿ ನೀರನ್ನ ಬೆಳೆಸಿ, ಎಣ್ಣೆ ಬೆರೆಸಿ, ಆ ಸಗಣಿ ನೀರು ಎಣ್ಣೆ ಎಂದೂ ಆ ತುಪಾಕಿಗಳು, ಮದ್ದು, ಗುಂಡು, ಪಿರಂಗಿಗಳು ಸಿಡಿದೇ ಇರೋ ತರ ಮಾಡ್ಬಿಟ್ರು, ಸಿಡಿದೇ ಇರೋ ತರ ಮಾಡ್ಬಿಟ್ರು. ನಮ್ಮವರೇ ನಮಗ್ ಮೋಸ ಮಾಡಿದ್ರು, ನಮ್ಮವರೇ ನಮಗ್ ಮೋಸ ಮಾಡಿದ್ರು. ಕಿತ್ತೂರು ಸಂಸ್ಥಾನ ಯುದ್ಧದಲ್ಲಿ, ಎರಡನೇ ಯುದ್ಧದಲ್ಲಿ ಸೋಲ್ತು. ಸಂಗೊಳ್ಳಿ ರಾಯಣ್ಣ ಅರೆಸ್ಟ್ ಆದ, ಕಿತ್ತೂರು ರಾಣಿ ಚೆನ್ನಮ್ಮ ಅರೆಸ್ಟ್ ಆದರು. ಇಡೀ ಕಿತ್ತೂರಿನ ಸೈನಿಕರನ್ನ ಹಿಡಿದು ಬಗ್ಗು ಬಡಿದು ಬ್ರಿಟಿಷರು ಜೈಲೊಳಗಡೆ ನೂಕಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮನನ್ನ ಜೈಲಿಗೆ ಹಾಕಿದ್ರು. ಆದ್ರೆ ಯೋಚನೆ ಮಾಡಿ, ಜೈಲಲ್ಲಿದ್ದಂತ ಚೆನ್ನಮ್ಮನಿಗೆ ಎಂದಾದ್ರೂ ಮತ್ತೆ ಅವಳು ಕ್ರಾಂತಿಗಾಗಿ ಬರ್ತಾಳೆ. ಕಿತ್ತೂರು ಅವತ್ತಿನ ಕಾಲಕ್ಕೆ ಆ ಭಾಗದಲ್ಲಿ ತಕ್ಕಮಟ್ಟಕ್ಕೆ ಸಂಪತ್ಭರಿತವಾದ ಭೂಮಿನೇ ಯಲಹಂಕ. ಆದ್ರೆ ಆ ಭೂಮಿಯನ್ನ ಇವತ್ತಿಗೂ ನೋಡಿದ್ರೆ, ಇವತ್ತಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಅರಮನೆ ಇತ್ತು ಅಂತ ತೋರಿಸ್ತಾರೆ. ನೋಡಿದಿರ ಕಿತ್ತೂರು ಯಾರಾದ್ರು? ಅರಮನೆ ಇತ್ತು ಅಂತ ತೋರಿಸ್ತಾರೆ, ಅರಮನೆ ಇಲ್ಲ. ಕೋಟೆ ಇತ್ತು ಅಂತ ತೋರಿಸ್ತಾರೆ, ಕೋಟೆ ಇಲ್ಲ. ಕಿಲ್ಲೆ ಇತ್ತು ಅಂತ ತೋರಿಸ್ತಾರೆ, ಕಿಲ್ಲೆ ಇಲ್ಲ. ಕುದುರೆ ಲಾಯ ಇತ್ತು ಅಂತ ತೋರಿಸ್ತಾರೆ, ಕುದುರೆ ಲಾಯ ಇಲ್ಲ. ಏನಾಯ್ತದಲ್ಲ? ಈ ಕಿತ್ತೂರಿನ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಅವನ ಸೇನಾಪಡೆ ಇರ್ಬೋದು, ಅವರೆಲ್ಲರೂ ನಾಳೆ ಜೈಲಿಂದ ಬಿಡುಗಡೆ ಆದ್ರೆ ಮತ್ತೆ ವಾಪಸ್ ಬಂದು ಈ ಕಿತ್ತೂರು ಸಾಮ್ರಾಜ್ಯವನ್ನ ಮತ್ತೆ ಕಟ್ಟಿ ಚೆನ್ನಮ್ಮನನ್ನ ರಾಣಿ ಮಾಡುವ ಆಸೆ ಇಟ್ಕೊಂಡೇ ಅವರು ಜೈಲಿಂದ ಹೊರಗೆ ಬಂದ್ಬಿಡ್ತಾರೆ ಅಂತ ಹೇಳಿ ಬ್ರಿಟಿಷರು ಏನ್ ಮಾಡಿದ್ರು ಅಂದ್ರೆ ಕಿತ್ತೂರಿನ ಅರಮನೆಗೆ ಬೆಂಕಿ ಹಚ್ಚಿದ್ರು. ಬಹಳ ಜನಕ್ಕೆ ಗೊತ್ತಿಲ್ಲ ಇದು. ಕಿತ್ತೂರಿನ ಅರಮನೆಯ ಸಮಸ್ತ ಸಂಪತ್ತನ್ನು ನೆಲಕ್ಕುರುಳಿಸಿ ಇಡೀ ಅರಮನೆಗೆ ಬೆಂಕಿ ಹಚ್ಚಿ ಅಲ್ಲಿ ಏನು ಉಳಿದೇ ಇರೋ ತರ ಮಾಡಿದ್ರು. ಕೋಟೆಗಳನ್ನೆಲ್ಲ ಅವರೇ ಉಡಾಯಿಸಿ ನೆಲಕ್ಕೆ ಸಮ ಮಾಡಿದ್ರು. ಆದ್ರೆ ನೆನ್ಪಿಟ್ಕೊಳ್ಳಿ, ಸಂಗೊಳ್ಳಿ ರಾಯಣ್ಣನನ್ನ ಜೈಲಿಂದ ಬಿಟ್ರು ಹೊರಗಡೆ. ಅವನ ಜೊತೆ ಇದ್ದ ಜೊತೆಗಾರರನ್ನೆಲ್ಲ ಬಿಟ್ರು. ಯಾಕೆಂದ್ರೆ ಇವ್ರು ಯಾರು ಯುದ್ಧ ಮಾಡಲ್ಲ, ಹೆದರ್ಕೊಂಡಿದ್ದಾರೆ ಅಂತ ತಿಳ್ಕೊಂಡ್ರು. ಅವ್ರನ್ನೆಲ್ಲ ಹೊರಗಡೆ ಬಿಟ್ರೆ ಸಂಗೊಳ್ಳಿ ರಾಯಣ್ಣ ಮೊದಲು ಬಂದು ನೋಡ್ತಾನೆ, ಕಿತ್ತೂರಿನ ಅರಮನೆ ಮಣ್ಪಾಲಾಗಿದೆ, ಕೋಟೆಗಳು ಮಣ್ಪಾಲಾಗಿದ್ದಾವೆ. ಕಣ್ಣೀರು ಸುರಿಸ್ತಾ ರಾಯಣ್ಣ ಹೇಳ್ತಾನೆ, ನಾ ಮತ್ತೆ ಜಂಗಮವಾಡಿ ಜೊತೆ ಸೇರಿ ಕ್ರಾಂತಿ ಮಾಡ್ತೀನಿ ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ಅವತ್ತು ಜಂಗಮರ ವೇಷದಲ್ಲಿ ಹೋಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಭೇಟಿ ಮಾಡ್ತಾನೆ. ಆದ್ರೆ ಚೆನ್ನಮ್ಮಂದು ರಾಯಣ್ಣಂದು ಎಂಥ ನಂಬಿಕೆ ಅಂದ್ರೆ,
ಅವಳೇನು ಚೆನ್ನಮ್ಮ ತಾಯಿ ಏನು ಕಿತ್ತೂರು ಸಂಗೊಳ್ಳಿ ರಾಯಣ್ಣನಿಗೆ ಜನ್ಮ ಕೊಡ್ಲಿಲ್ಲ, ರಾಯಣ್ಣ ಏನು ಅವ್ರ ರಕ್ತ ಹಂಚ್ಕೊಂಡು ಹುಟ್ಲಿಲ್ಲ ಅಥವಾ ಅವ್ರ ಆಸ್ತಿಯ ಪಾಲನ್ನು ತಗೊಂಡಿಲ್ಲ. ಆದ್ರೆ ಎಂಥ ಪ್ರೀತಿ ಅವರಿಬ್ಬರು ನಡೆದೆ. ಕಿತ್ತೂರು ರಾಣಿಯ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬರ್ತಾನೆ, ನನ್ನ ಕಿತ್ತೂರಿನ ಧ್ವಜವನ್ನ ಮುಗಿಲೆತ್ತರಕ್ಕೆ ನಂದಿ ಧ್ವಜ ಹಾರಿಸ್ತಾನೆ, ಬ್ರಿಟಿಷರನ್ನ ಬಗ್ಗು ಬಡಿತಾನೆ ಅಂತ ಜೈಲಲ್ಲಿ ಜೀವ ಹಿಡಿತಾ ಕಾಯ್ತಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಏನ್ ಮಾಡಿದ್ರು ಅವರು ಅಂತಂದ್ರೆ, ಅಷ್ಟು ಜನ ಸೇರ್ಕೊಂಡು ಅವರೆಲ್ಲ ಈ ನಂಬಿಕೆ ಮೇಲೆ ಬದುಕಿದ್ದ ಚೆನ್ನಮ್ಮನಿಗೆ ಬ್ರಿಟಿಷರು ಒಂದು ಸುಳ್ಳು ಹೇಳ್ತಾರೆ. ಚೆನ್ನಮ್ಮ, ಯಾವ ರಾಯಣ್ಣ ಬರ್ತಾನೆ ಅಂತ ನೀನ್ ಕಾಯ್ತಿದ್ಯೋ ಆ ರಾಯಣ್ಣನನ್ನ ನಾವು ಬ್ರಿಟಿಷರು ಹಿಡಿದು ಕೊಂದು ಬಿಟ್ಟಿವಿ ಅಂತ ಸುಳ್ಳು ಹೇಳ್ತಾರೆ. ಆ ಒಂದು ಸುಳ್ಳಿಗೆ ಚೆನ್ನಮ್ಮ ಎಷ್ಟು ಅಳ್ತಾಳೆ. ಗಂಡ ಸತ್ತಾಗ ಅಳಲಿಲ್ಲ ಚೆನ್ನಮ್ಮ, ಮಲ್ಲಸರ್ಜ ದೇಸಾಯಿ ಸತ್ತಾಗ ಕಣ್ಣೀರ್ ಹಾಕ್ಲಿಲ್ಲ, ಸಾಮ್ರಾಜ್ಯದ ಒಳಗಡೆ ಅನ್ನ ತಿಂದವರೇ ಮೋಸ ಮಾಡಿದಾಗ ಅಳ್ಳಿಲ್ಲ, ಯುದ್ಧದಲ್ಲಿ ಸೋತಾಗ ದಿಕ್ಕೆಡ್ಲಿಲ್ಲ, ದಂಗೆಡ್ಲಿಲ್ಲ, ಕೋಟೆ ಅರಮನೆ ಎಲ್ಲ ಕೆಡವಿ ಮಣ್ಣುಪಾಲು ಮಾಡಿದ್ರು ಆಗಲೂ ಅವಳು ದುಃಖ ಪಡಲಿಲ್ಲ. ಮಗ ಸತ್ತಾಗ ಅಳ್ಳಿಲ್ಲ, ಸಾಮ್ರಾಜ್ಯವನ್ನ ಕಳ್ಕೊಂಡಾಗ ಅಳ್ಳಿಲ್ಲ, ಜೈಲ್ ಪಾಲಾದಾಗ ಅಳ್ಳಿಲ್ಲ. ಆದ್ರೆ ಸಂಗೊಳ್ಳಿ ರಾಯಣ್ಣ ಸತ್ತ ಅನ್ನುವ ಒಂದೇ ಒಂದು ಸುಳ್ಳನ್ನ ಕೇಳಿದ ತಕ್ಷಣ ಚೆನ್ನಮ್ಮ ತನ್ನ ತಲೆ ಚೆಚ್ಕೊಳ್ತಾ ಕಣ್ಣೀರು ಸುರಿಸ್ತಾ ನೆಲಕ್ಕೆ ಬಿದ್ದು ಅಳ್ತಾಳೆ. ಚೆನ್ನಮ್ಮ ಹೇಳ್ತಾಳೆ, ರಾಯ ನೀಯೊಬ್ಬ ಇದ್ರೆ ಕಿತ್ತೂರು ಮತ್ತೆ ಕಲ್ಯಾಣ ಆಗ್ತದ ಅಂತ ನಾನು ಭಾವಿಸಿದ್ನಲ್ಲೋ ರಾಯ. ನಿನ್ನಂತ ಮಗ ಇಲ್ಲದ ಮ್ಯಾಗ ಈ ಭೂಮಿ ಮ್ಯಾಗ ನಾ ಹೆಂಗ ಇರ್ಲೋ ಅಂತ ಹೇಳಿ ಚೆನ್ನಮ್ಮ ತನ್ನ ಕೈಯಲ್ಲಿದ್ದ ವಜ್ರದ ಹರಳನ್ನು ನುಂಗಿ, ರಾಯಣ್ಣ ಇಲ್ಲದ ಭೂಮಿ ಮೇಲೆ ನಾನು ಬದುಕಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಪ್ರಾಣ ಬಿಡ್ತಾಳೆ. ಆತ್ಮಹತ್ಯೆ ಮಾಡ್ಕೊಂಡು ಮರೆಯಕ್ಕಾಗತ್ತ ಇತಿಹಾಸ.